ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ 24x7ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ದಳವಾಯಿ ಎಂಬ ವೈದ್ಯೆ ರೋಗಿಗಳ ಮೇಲೆ ಹಾಗೂ ಸಾರ್ವಜನಿಕರಿಗೆ ತನ್ನ ಅಧಿಕಾರ ಉಪಯೋಗಿಸಿ ದರ್ಪ ಹಾಗೂ ಗೂಂಡಾ ವರ್ತನೆಯನ್ನ ಮಾಡಿದ್ದನ್ನ ಖಂಡಿಸಿ ಪ್ರತಿಭಟನೆ. ವೈದ್ಯಕೀಯ ಪರೀಕ್ಷೆಗೆ ಬಂದ ಗರ್ಭಿಣಿ, ಸರ್ಕಾರಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವೈದ್ಯರೇ ಇಲ್ಲ. ಜಮಖಂಡಿ ನಗರದಲ್ಲಿರುವ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ, ಗರ್ಭಿಣಿಗೆ ಚಿಕಿತ್ಸೆಗೆ ಸರಿಯಾಗಿ ಸ್ಪಂದಿಸದ ವೈದ್ಯಕೀಯ ಸಿಬ್ಬಂದಿ, ಪರೀಕ್ಷೆ ನಡೆಸದೆ ಬೇರೆ ಆಸ್ಪತ್ರೆಗೆ ಹೋಗಿ ಎಂದ ಆಸ್ಪತ್ರೆ ಸಿಬ್ಬಂದಿ. ಬಾಗಲಕೋಟೆ ಜಿಲ್ಲೆ ತೆರದಾಳ ತಾಲೂಕಿನ ಹನಗಂಡಿ ಗ್ರಾಮದ ಹೀನಾ ಯಾದವಾಡ ಎಂಬ 9 ತಿಂಗಳ ಗರ್ಭಿಣಿ ಮಧ್ಯಾಹ್ನ 1 ಗಂಟೆಗೆ ಬಂದರೂ ತಿರುಗಿ ನೋಡದ ಆಸ್ಪತ್ರೆ ಸಿಬ್ಬಂದಿ. ಆಸ್ಪತ್ರೆ ಸಿಬ್ಬಂದಿ ತರಾಟೆಗೆ ತೆಗೆದುಕೊಂಡ ಗರ್ಭಿಣಿ ಸಂಬಂಧಿಕರು ಹಾಗೂ ಸಾರ್ವಜನಿಕರಿಂದ ಆಸ್ಪತ್ರೆಯಲ್ಲಿ ವಾಗ್ವಾದ. ವರದಿ ಮುಸ್ತಫಾ ನದಾಫ್, ಸಂಪಾದಕರು ಮೋಹನ ಕಾಂಬ್ಳೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ 24x7. ನಮಸ್ಕಾರ. ಇದನ್ನೇನು ಮಾಡಬೇಕಿಲ್ಲ ಮಾಡಿ ಬೇಕಲ್ಲ ನಾಯನ ದಿನ ನಾಳೆ ಸೇವ್ ಮಾಡ್ಬಿಡ್ತಾರೆ ಒಳಗರು ಯಾರು ಸರ್ ನಾಳೆ ಮಟ್ಟ ನಾವು ಇಲ್ಲ ಕುಂದಿರ್ತೀವಿಲ್ಲ ಪ್ರತಿಭಟನೆ ಮಾಡ್ಬೋದು ಬಾಕಿ ಈಗ ಪೇಷಂಟ್ ಕೇಂದ್ರ ಅದು ಸಾಯಿಲ್ ರಂಗನ ಪೇಷಂಟ್ ನಮ್ಮ ಮಗಳನ್ನ ಶ್ರೇಷ್ಠ ದೌರ್ಜನ್ಯ ಮಾಡ್ಲಾಕ ಡಾಕ್ಟರ್ ಅಂತ ಹೇಳ್ತೀವಿ ದವಾಖಾನೆ ಪ್ರತಿಭಟನೆ ಮಾಡಾಕ್ತೀವಿ ಸಾವಳಿ ಡಾಕ್ಟರ್ ಇಂದ ದಲಿತರ ದೌರ್ಜನ್ಯ ಪ್ರತಿಭಟನೆ ಪ್ರತಿಭಟನೆ ಮಾಡಿ ನಮಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಸಿಗಂಗಿಲ್ಲ. ಯಾಕಂದ್ರೆ ನಾವು ದಲಿತರಿದೀವಿ ಅವ್ರ ಅದಕ್ಕೇನೈತಿ ನಾವು ಪ್ರತಿಭಟನೆ ಮಾಡಬೇಕು. ನಾವು ಹನಗಂಡಿಂದ ಬಂದೀವ್ರಿ. ಅಲ್ಲಿ ಬನಟ್ಟಿಗೆ ತೋರಿಸಿವ್ರಿ. ಅಲ್ಲಿ ಸೌಲಭ್ಯ ಇಲ್ಲ ಅಂತ ಅವ್ರು ಬರೋದ ಇಲ್ಲಿ ಕಳ್ಸಾರಿ. ನಾವು ಜಮಖಂಡಿಗೆ ಬಂದ ಮೇಲೆ ಅವರು ಇಲ್ಲಿ ಸೌಲಭ್ಯ ಸಿಗಂಗಿಲ್ಲ, ಇಲ್ಲಿ ಇಲ್ಲ ಅಂತ ಬಾಗಲಕೋಟೆಗೆ ಬರೆದ ಕಳ್ಸಾಕತ್ತಾರಿ ನಮಗೆ. ಮತ್ತು ನಾವು 9 ತಿಂಗಳು ಎಲ್ಲ ಮುಗ್ದವ್ರಿ. ಅದು ಹೇಳಕತ್ತೀವ್ರಿ, ಅವ್ರಿಗೆ ಕೇಳುವಲ್ಲು ರೀ. ನನಗೆ ನೋವು ಆಗಾಕತ್ತೈತ್ರಿ, ಅದನ್ನು ಕೇಳುವಲ್ರಿ ಅವರು. ಎಷ್ಟು ಗಂಟೆಗೆ ಬಂದಿರಿ ನೀವು ಇಲ್ಲಿ? ನಾವು 1 ಗಂಟೆಗೆ ಬಂದೀವಿ. ಬಂದ ಕೂಡಲೇ ಏನು ಲೆಟರ್ ತೋರಿಸಿದ್ರಿ ಅದನ್ನು? ಅದನ್ನು ತೋರಿಸಿರಿ. ಅದನ್ನು ತೋರಿಸಿದ್ಮೇಲೆ BP ಇದನ್ನ ಏನೇನೋ ಹೇಳಿ ನಮ್ಮನ್ನ ಬರೆದ ಕಳ್ಸಾಕತ್ತಾರೆ. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಹೀನಾ ಆಬಿದ್ ಹುಸೇನ್ ಯಾದವಾಡ. ಹನಗಂಡಿ ಅವ್ರಿ ಮಗಳಿಗೆ ದವಾಖಾನೆಗೆ ಬನಟ್ಟಿಗೆ ಬಂದಿವ್ರಿ ಸರ್. ಬನಟ್ಟಿಗೆ ಬಂದಿಂದ ಇಲ್ಲ ಅಲ್ಲಿ ಎಲ್ಲ ಸೌಲಭ್ಯ ಸಿಗುತ್ತೆ ಅಂತೇಳಿ ಇಲ್ಲಿ ಜಮಖಂಡಿಗೆ ಬಂದಿವ್ರಿ ಸರ್. ಜಮಖಂಡಿ ಬನಟ್ಟಿ ಇಲ್ಲಿ ನಾವು 1 ಗಂಟೆಗೆ ಬಂದಿದ್ರಿ. 1 ಗಂಟೆಯಿಂದ ಯಾರೂ ಡಾಕ್ಟ್ರುಗಳು ಇಲ್ಲ, ಮೇಡಮ್ ಇಲ್ಲ, ನಾವು ಬೇರೆ ಕಡೆ ಬರ್ದು ಕೊಡ್ತೀವಿ ಅಂತೇಳಿ ಅನ್ನಕತ್ರಿ. ಈ ಬೇರೆ ಕಡೆ ಅಂದರೆ ಡಾಕ್ಟ್ರುಗಳು ಬಂದಿರೋದು ಕೇಳಿರಿ ನಾನು.
ಒಯ್ದ್ರೆ ಬಂದಿಲ್ಲ ಅವರೆಲ್ಲ ರಿಪೋರ್ಟ್ ಕಳ್ಸೀನಿ ಹಿಂಗೆ ಅವ್ರು ಅಲ್ಲೇ ಹೇಳ್ಯಾರು ಅದು ಬೇರೆ ಕಡೆ ಒಯ್ದು ಅಂತ ಹೇಳ್ಯಾರಂತೆ ಡಾಕ್ಟ್ರು ಅಂದಾರೆ ಸಮಜ. ನಿಮ್ಮ ಹೆಸರೇನು ರೀ? ಹುಸೇನ್ ಸಾಬ್ ಮನಿ ಸಾಬ್ ಅಲ್ಲ ಸರ್. ಸಾವಳಗಿಂದ ಎಲ್ಲ ಬಂದಿರಿ? ಹಾಂ, ಹನ್ನಗಂಟೆ ನಾವು ಹನಗಂಡಿಯಿಂದ ಬಂದಿರಿ? ಹಾಂ, ಹನ್ನಗಂಟೆ. ಅಂದ್ರೆ ಎಷ್ಟು ಗಂಟೆ ಆಯ್ತು ಬಂದ್ರಿ? 1ಕ್ಕೆ ರೀ ಸರ್. 1ಕ್ಕೆ ಬಂದ್ರಿ, ನೀವು ಡಾಕ್ಟ್ರ್ ಬಂದಿಲ್ಲ? ಹಾಂ, ಇದು ಕೇಳಿದ್ರೆ ಏನು ಹೇಳ್ತಾರೆ ರೀ ಅವರು? ಇಲ್ಲ ಎಲ್ಲ ಬೇರೆ ಕಡೆ ಒಯ್ದೆ ತಂದಾರ ಅಂತ ಹೇಳಿ ಇವರು ಕೈಯಾನವ್ರ ಹೇಳ್ಬಿಟ್ಟಾರೆ. ಈಗ ಏನಾಯ್ತು ರೀ? ಅದು 3 ತಾಸು ಸೈ ಮಾಡಿ ಸರ್. 3 ತಾಸು ಆಗಂತ ಸೈ ಮಾಡ್ಯಾನ್ರಿ. 3 ತಾಸು ಸೈ ಮಾಡ್ಯಾನ್ರಿ. ಎಷ್ಟು ಬಂದ ಅಂತ ಹೇಳಿದ್ರಿ ಸರ್? ಚೆನ್ನಾಗಿ ಮಾತಾಡಿ ನೀವು. ನಾವು ಪಬ್ಲಿಕ್ ಏನ್ ಮಾತಾಡ್ರ? ಪ್ರತಿಭಟನೆ ಸರ್ಕಾರಿ ಆಸ್ಪತ್ರೆಗೆ ಎಲ್ಲಿವರೆಗೂ ಹೋರಾಟ? ಯಾತಕ್ಕಾಗಿ ಹೋರಾಟ? ಬೇಕೇ ಬೇಕು, ಬೇಕೇ ಬೇಕು. ಗೂಂಡಾವರ್ತನೆ ಮಾಡುತ್ತಿರುವ ಡಾಕ್ಟರ್ ದಳವಾಯಿಗೆ, ರೋಗಿಗಳ ಮೇಲೆ ದರ್ಪ ತೋರುತ್ತಿರುವ ಡಾಕ್ಟರ್ ದಳವಾಯಿಗೆ ಬೇಕೇ ಬೇಕು, ಬೇಕೇ ಬೇಕು. ರೋಗಿಗಳ ಮೇಲೆ ದರ್ಪ ತೋರುತ್ತಿರುವ ಡಾಕ್ಟರ್ ದಳವಾಯಿಗೆ ಆಗಲೇಬೇಕು, ಸಸ್ಪೆಂಡ್ ಆಗಲೇಬೇಕು.